ವಿಶ್ವಕಪ್ ಫೈನಲ್ಸ್ನ ಈ 3 ಶಾಕಿಂಗ್ ಮೂಮೆಂಟ್ಗಳು. ಇದರ ಕಾರಣ ತಂಡಗಳು ಗೆಲ್ಲಬೇಕಿದ್ದ ವರ್ಲ್ಡ್ ಕಪ್ ಅನ್ನು ಸೋತಿತು. ಅದು ಕೇವಲ ಒಬ್ಬ ಆಟಗಾರನ ತಪ್ಪಿನಿಂದ. ನಂಬರ್ 3 ಚಾಂಪಿಯನ್ಸ್ ಟ್ರೋಫಿಯ 2017ರ ಫೈನಲ್. ಈ ಪಂದ್ಯ ಭಾರತ ಮತ್ತು ಪಾಕಿಸ್ತಾನ ನಡುವೆ ನಡೆದಿದ್ದು ಹಾಗೂ ಪಾಕಿಸ್ತಾನ 338 ರನ್ ಗಳಿಸಿತ್ತು. ಭಾರತದ ಪರವಾಗಿ ಕೇವಲ ಹಾರ್ದಿಕ್ ಪಾಂಡ್ಯ ಮಾತ್ರ ಒನ್ ಮ್ಯಾನ್ ಆರ್ಮಿನಂತೆ ಹೋರಾಡುತ್ತಿದ್ದರು. ಇದನ್ನು ನೋಡಿ ಪಾಕಿಸ್ತಾನವು ನಡುಗುತ್ತಿತ್ತು. ನಂತರ ಜಡೇಜಾ ಒಂದು ಶಾಟ್ ಆಡುತ್ತಾರೆ ಹಾಗೂ ಹಾರ್ದಿಕ್ ಸಿಂಗಲ್ಗಾಗಿ ಓಡುತ್ತಾರೆ. ಆದರೆ ಜಡೇಜಾ ಸಿಂಗಲ್ಗಾಗಿ ನಿರಾಕರಿಸುತ್ತಾರೆ ಮತ್ತು ಹಾರ್ದಿಕ್ಗಾಗಿ ತಮ್ಮ ವಿಕೆಟ್ ಸ್ಯಾಕ್ರಿಫೈಸ್ ಮಾಡುವುದಿಲ್ಲ. ಈ ಕಾರಣದಿಂದ ಹಾರ್ದಿಕ್ ರನ್ಔಟ್ ಆಗುತ್ತಾರೆ ಮತ್ತು ಭಾರತ ಫೈನಲ್ ಸೋಲುತ್ತದೆ. ನಂಬರ್ 2 ಟಿ20 ವಿಶ್ವಕಪ್ 2024ರ ಫೈನಲ್. ಈ ಪಂದ್ಯದಲ್ಲಿ ಸೌತ್ ಆಫ್ರಿಕಾಗೆ ಕೊನೆಯ ಓವರ್ನಲ್ಲಿ 16 ರನ್ ಬೇಕಾಗಿತ್ತು. ಡೇವಿಡ್ ಮಿಲ್ಲರ್ ಸ್ಟ್ರೈಕ್ನಲ್ಲಿ ಇದ್ದರು. ಮಿಲ್ಲರ್ ದ ಕಿಲ್ಲರ್ ಅವರು ನಾಕೌಟ್ ಪಂದ್ಯಗಳಲ್ಲಿ ಶ್ರೇಷ್ಠ ಪ್ರದರ್ಶನ ನೀಡಲು ಹೆಸರುವಾಸಿಯಾಗಿದ್ದಾರೆ ಮತ್ತು ಇಂತಹ ಅನೇಕ ಪಂದ್ಯಗಳನ್ನು ಅವರು ಫಿನಿಶ್ ಮಾಡಿದ್ದಾರೆ. ಆದರೆ ಈ ಪಂದ್ಯದಲ್ಲಿ ಅವರು 123ರ ಸ್ಟ್ರೈಕ್ ರೇಟ್ನಲ್ಲಿ ಕೇವಲ 21 ರನ್ ಗಳಿಸಿದರು. ನಂಬರ್ 1 ವಿಶ್ವಕಪ್ 2019ರ ಫೈನಲ್. ಈ ಪಂದ್ಯದಲ್ಲಿ ಕೊನೆಯ ಓವರ್ನಲ್ಲಿ ಇಂಗ್ಲೆಂಡ್ಗೆ 15 ರನ್ ಬೇಕಾಗಿತ್ತು. 2 ಬಾಲ್ಗಳು ಡಾಟ್ ಆಗುತ್ತವೆ. 3ನೇ ಬಾಲ್ನಲ್ಲಿ 6 ಹೋಗುತ್ತದೆ. ಇನ್ನು 3 ಬಾಲ್ಗಳಲ್ಲಿ 9 ರನ್ಗಳು ಬೇಕಾಗಿದ್ದವು. ಸ್ಟ್ರೋಕ್ಸ್ ಶಾಟ್ ಹೊಡೆದು 2 ರನ್ಗಳಿಗೆ ಓಡುತ್ತಾರೆ. ಆದರೆ ಆ ವೇಳೆ ಮಾರ್ಟಿನ್ ಗಪ್ಟಿಲ್ ಅವರು ಎಸೆದ ಒಂದು ಥ್ರೋ ಸ್ಟ್ರೋಕ್ಸ್ ಬ್ಯಾಟ್ಗೆ ಬಡಿದು ಬೌಂಡರಿಗೆ ಹೋಗುತ್ತದೆ. ಇದರಿಂದಾಗಿ ಗೆಲ್ಲಬೇಕಿದ್ದ ಪಂದ್ಯ ಟೈ ಆಗುತ್ತದೆ.